ತಮಿಳುನಾಡಲ್ಲಿ ಮಳೆ ಮೃದಂಗ ಮತ್ತೆ ಮುಳುಗುತ್ತಿದೆ ಚೆನ್ನೈ. ಹದಿನಾರು ಜಿಲ್ಲೆಗಳಲ್ಲಿ ಕೋಲಾಹಲ ಸೃಷ್ಟಿ, ಡಿಸೆಂಬರ್ನಲ್ಲಿ ಇನ್ನಷ್ಟು ವಿನಾಶ. ತಮಿಳುನಾಡು ದಿಢೀರ್ ಮಳೆಗೆ ಏನು ಕಾರಣ ಗೊತ್ತಾ? ಎರಡು 2050 ವೇಳೆಗೆ ಚೆನ್ನೈಗೆ ಗಂಡಾಂತರ, ಬೆಚ್ಚ ಬೀಳಿಸಿದ್ದೇಕೆ ಅದೊಂದು ವರದಿ. ಉತ್ತರ ಭಾರತದಲ್ಲಿ ರಣರಣ ಮಳೆ ಆರ್ಭಟಿಸಿ ತಣ್ಣಗಾಗಿದೆ. ಉತ್ತರಾಖಂಡ್, ಹಿಮಾಚಲ ಪ್ರದೇಶ ಹೀಗೆ ಹಿಮಾಲಯದ ತಪ್ಪಲಿನ ರಾಜ್ಯಗಳಲ್ಲಿ ಈ ವರ್ಷ ಮಳೆ ರುದ್ರ ತಾಂಡವವನ್ನೇ ಆಡಿತ್ತು. ಅದು ತಣ್ಣಗಾಗುತ್ತಿದ್ದಂತೆ ಇದೀಗ ಅದೇ ರಣಮಳೆ ದಕ್ಷಿಣ ಭಾರತದತ್ತ ಧಾವಿಸುತ್ತಿದೆ. ತಮಿಳುನಾಡಲ್ಲಿ ದಿಢೀರ್ ಮಳೆಯಾಗ್ತಿದೆ. ಮಳೆಯಷ್ಟೇ ಅಲ್ಲ, ರಣಚಂಡಿ ಮಳೆ. ತಮಿಳುನಾಡಿನ 16ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಕೋಲಾಹಲವೇ ಸೃಷ್ಟಿಯಾಗಿದೆ. ತಮಿಳುನಾಡಿನಲ್ಲಿ ಮಳೆ ಮೃದಂಗವೇ ಶುರುವಾಗಿ ಬಿಟ್ಟಿದೆ. ಅದರ ಎಫೆಕ್ಟ್ ಬೆಂಗಳೂರಿಗೂ ತಟ್ಟಲಾರಂಭಿಸಿದೆ. ರಾತ್ರಿಯೂ ಮಳೆ, ಬೆಳಿಗ್ಗೆಯೂ ಮಳೆ. ಮಹಾಮಳೆಗೆ ಚೆನ್ನೈ ಸೇರಿದಂತೆ ಇಡೀ ತಮಿಳುನಾಡು ತತ್ತರಿಸಿದೆ. ಚೆನ್ನೈನಲ್ಲಿ ಮತ್ತೆ ಪ್ರವಾಹವೇ ಸೃಷ್ಟಿಯಾಗಿದೆ. ಜಲಾವೃತವಾದ ರಸ್ತೆಗಳು, ನೀರು ತುಂಬಿಕೊಂಡ ಮನೆಗಳು, ಗೋಡೆಗಳು ಕುಸಿತ, ಧರೆಗುರುಳಿದ ಮರಗಳು, ಹಲವು ಏರಿಯಾಗಳಿಗೆ ಜಲದಿಗ್ಬಂಧನ. ಇನ್ನೂ ಒಂದು ವಾರ ತಮಿಳುನಾಡಿನಲ್ಲಿ ರಣಮಳೆ ಫಿಕ್ಸ್ ಆಗಿದೆಯಂತೆ. ದೇಶಾದ್ಯಂತ ಮಳೆಯ ಆರ್ಭಟ ತಗ್ಗುತ್ತಿದ್ರೆ ತಮಿಳುನಾಡಿನಲ್ಲಿ ಮಾತ್ರ ಅದರ ಅಬ್ಬರ ಈಗಷ್ಟೇ ಶುರುವಾಗಿ ಬಿಟ್ಟಿದೆ. ಚೆನ್ನೈ ಮಹಾನಗರ ಸೇರಿದಂತೆ ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ಕೆಲ ದಿನಗಳಿಂದ ರಣಭಯಂಕರ ಮಳೆಯಾಗ್ತಿದೆ. ಬುಧವಾರದಿಂದ ಎಡೆಬಿಡದೆ ಮಳೆಯಾಗ್ತಿದ್ದು ಚೆನ್ನೈ ನಗರದ ಹಲವು ಪ್ರದೇಶಗಳು ಜಲಾವೃತಗೊಂಡಿವೆ. ಹೆದ್ದಾರಿ ತುಂಬಾ ನೀರು ನಿಂತಿದ್ದು ವಾಹನ ಸವಾರರು ಪರದಾಡುತ್ತಿದ್ದಾರೆ. ಚೆನ್ನೈ, ತೂತುಕುಡಿ, ತಿರುವಲ್ಲೂರು ಸೇರಿ ಹಲವು ನಗರಗಳಲ್ಲಿ ತಗ್ಗು ಪ್ರದೇಶಗಳು ನೀರಲ್ಲಿ ಮುಳುಗಿವೆ. ನೂರಾರು ಮನೆಗಳಿಗೆ ನೀರು ನುಗ್ಗಿದ್ದು ಜನಜೀವನವೇ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ. ತಮಿಳುನಾಡಲ್ಲಿ ಸೈಕ್ಲೋನ್ ಮಳೆ ಬೆಂಗಳೂರಿಗೂ ತಟ್ಟಿದ ಎಫೆಕ್ಟ್. ಇದು ಚೆನ್ನೈ ಕಥೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಭಾರತದ ಕಥೆ. ಹೌದು, ದಕ್ಷಿಣ ಭಾರತದ ಹಲವೆಡೆ ಮಳೆ ಸುರಿಯುತ್ತಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತವಾಗಿರೋ ಕಾರಣದಿಂದ ತಮಿಳುನಾಡಿನಲ್ಲಿ ಭಾರೀ ಮಳೆ ಸುರಿದಿದೆ. ತಮಿಳುನಾಡು, ಕೇರಳ ಮತ್ತು ಪುದುಚೇರಿಯಲ್ಲಿ ಭಾರೀ ಮಳೆ ಇದ್ದು ಕರ್ನಾಟಕದ ಹಲವು ಭಾಗಗಳಲ್ಲೂ ಮಳೆಯಾಗ್ತಿದೆ. ಅರಬ್ಬಿ ಸಮುದ್ರದ ವಾಯುಭಾರ ಕುಸಿತ ತಮಿಳುನಾಡಿನಲ್ಲಿ ದೊಡ್ಡ ಅನಾಹುತವನ್ನ ಹುಟ್ಟುಹಾಕಿದೆ. ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ರಾಮೇಶ್ವರಂನಲ್ಲಿ ಭಾರೀ ಮಳೆಯಾಗ್ತಿದೆ. ಧನುಷ್ಕೋಡಿ, ಪುದುರಸ್ತೆ, ಚೇರನ್ಕೋಟೆ, ಪಂಬನ್ ಮತ್ತು ಮಂಟಪಗಳಲ್ಲಿ ಜಡಿಮಳೆ ಶುರುವಾಗಿದೆ. ಜೋರಾದ ಗಾಳಿ ಜೊತೆ ವರುಣಾರ್ಭಟ ಮುಂದುವರೆದಿದ್ದು ಪಂಬನ್ ಸಮುದ್ರದಲ್ಲಿ ಅಲೆಗಳ ಆರ್ಭಟ ಹೆಚ್ಚಾಗಿದೆ. ಇದರಿಂದಾಗಿ ಕೆಲ ಮೀನುಗಾರರು ಭಯದಿಂದ ಸಮುದ್ರಕ್ಕೆ ಹೋಗದೆ ತಮ್ಮ ದೋಣಿಗಳನ್ನು ಸುರಕ್ಷಿತವಾಗಿ ನಿಲ್ಲಿಸಿದ್ದಾರೆ. ಸರ್ಕಾರ ಕೂಡ ಸಮುದ್ರಕ್ಕೆ ಮೀನುಗಾರಿಕೆಗೆ ಇಳಿಯದಂತೆ ಸೂಚನೆ ನೀಡಿದೆ. ಅಕ್ಟೋಬರ್ 20ರವರೆಗೂ ರಣಮಳೆ ವಾರ್ನಿಂಗ್. ಈ ದೀಪಾವಳಿಗೆ ದಕ್ಷಿಣ ಭಾರತದಲ್ಲಿ, ಅದರಲ್ಲೂ ತಮಿಳುನಾಡಲ್ಲಿ ರಣಭಯಂಕರ ಮಳೆ ಕಾಡಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ.
ಅಕ್ಟೋಬರ್ 17ರಂದು ಮತ್ತಷ್ಟು ಭೀಕರ ಮಳೆಯಾಗಲಿದ್ದು ಕೇರಳ, ಕರ್ನಾಟಕ, ತಮಿಳುನಾಡಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ. ಅರಬ್ಬಿ ಸಮುದ್ರದಲ್ಲಿ ಹೊಸ ಚಂಡಮಾರುತ. ಇದೇ ವೇಳೆ ಅರಬ್ಬಿ ಸಮುದ್ರದಲ್ಲಿ ಹೊಸದಾಗಿ ಚಂಡಮಾರುತವೊಂದು ಸಕ್ರಿಯಗೊಂಡಿದೆ. ಇದರ ಪರಿಣಾಮವಾಗಿ ಮುಂದಿನ 7 ದಿನಗಳ ಕಾಲ ಕೇರಳ, ಕರ್ನಾಟಕ, ತಮಿಳುನಾಡು ಮತ್ತು ಪುದುಚೇರಿಯಲ್ಲಿ ಭಾರೀ ಅಥವಾ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ತಮಿಳುನಾಡಿನ ದಕ್ಷಿಣ ಕರಾವಳಿ ಮತ್ತು ಕೊಮೊರಿನ್ ಪ್ರದೇಶದಲ್ಲಿ ಸಮುದ್ರ ಮಟ್ಟದಿಂದ 1.5 ಕಿಲೋಮೀಟರ್ವರೆಗೆ ಚಂಡಮಾರುತದ ಚಲನೆ ಸಕ್ರಿಯವಾಗಿದೆ. ಇದರ ಜೊತೆಗೆ ಹಿಂದೂ ಮಹಾಸಾಗರದ ಮೇಲೂ ಮತ್ತೊಂದು ಚಂಡಮಾರುತದ ಚಲನೆ ಮುಂದುವರೆದಿದೆ. ಈ ಎರಡೂ ಸೈಕ್ಲೋನ್ಗಳ ಪ್ರಭಾವದಿಂದಾಗಿ ಅಕ್ಟೋಬರ್ 19ರ ಸುಮಾರಿಗೆ ಕೇರಳ ಮತ್ತು ಕರ್ನಾಟಕದ ಕರಾವಳಿಯಲ್ಲೂ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 7 ದಿನಗಳವರೆಗೆ ತಮಿಳುನಾಡು, ಕರ್ನಾಟಕ, ಕೇರಳ ಮತ್ತು ಪುದುಚೇರಿಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮಳೆ ಇಲ್ಲಿಗೆ ನಿಲ್ಲೋ ಸೂಚನೆ ಸಿಕ್ತಿಲ್ಲ. ಹವಾಮಾನ ಇಲಾಖೆ ಮುನ್ಸೂಚನೆಯ ಪ್ರಕಾರ ಕನ್ಯಾಕುಮಾರಿ, ತಿರುನಲ್ವೇಲಿ, ತೂತುಕುಡಿ, ರಾಮನಾಥಪುರಂ ಮತ್ತು ತೆಂಕಸಿ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ತಮಿಳುನಾಡಿನ ಹಲವೆಡೆ ಹಗುರದಿಂದ ಮಧ್ಯಮ ಪ್ರಮಾಣದಲ್ಲಿ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ತಮಿಳುನಾಡಲ್ಲಿ ರಣಭೀಕರ ಮಳೆ ಮುನ್ಸೂಚನೆ. ಶಾಲೆಗಳು ಬಂದ್, ವರ್ಕ್ ಫ್ರಂ ಹೋಮ್ಗೆ ಸೂಚನೆ. ಚೆನ್ನೈ ಸೇರಿದಂತೆ ತಮಿಳುನಾಡಿನ ಹಲವು ಜಿಲ್ಲೆಗಳಲ್ಲಿ ಮುಂದಿನ ಕೆಲವು ದಿನಗಳ ಕಾಲ ರಣಭೀಕರ ಮಳೆ ಬೀಳುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಒಟ್ಟು 4 ಜಿಲ್ಲೆಗಳಲ್ಲಿ ಚೆನ್ನೈ, ತಿರುವಲ್ಲೂರು, ಕಾಂಚೀಪುರಂ ಮತ್ತು ಚೆಂಗಲ್ಪಟ್ಟುಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಅಕ್ಟೋಬರ್ 20ರವರೆಗೆ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡುವಂತೆ ರಾಜ್ಯ ಸರ್ಕಾರ ಸೂಚಿಸಿದೆ. ಅಲ್ಲದೆ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ರಾಜ್ಯದಲ್ಲಿರುವ ಎಲ್ಲ ಐಟಿ ಕಂಪನಿಗಳಿಗೆ ಮನೆಯಿಂದಲೇ ಕೆಲಸ ನಿರ್ವಹಿಸುವಂತೆ ಸೂಚನೆ ನೀಡಿದ್ದಾರೆ. ಅಕ್ಟೋಬರ್ 18ರವರೆಗೆ ಯಾವ ಕಂಪನಿಗಳು ಕೂಡ ಕಚೇರಿಯನ್ನ ತೆರೆಯುವಂತಿಲ್ಲ. ಅಲ್ಲಿವರೆಗೂ ಎಲ್ಲ ಐಟಿ ಕಂಪನಿಗಳು ವರ್ಕ್ ಫ್ರಂ ಹೋಮ್ ಅಳವಡಿಸಿಕೊಳ್ಳುವಂತೆ ಖಡಕ್ ಸೂಚನೆ ನೀಡಿದ್ದಾರೆ. ಕಾವೇರಿ ನದಿ ಪಾತ್ರದಲ್ಲೂ ಭಾರೀ ಮಳೆಯಾಗ್ತಿರೋದ್ರಿಂದ ತಮಿಳುನಾಡಿನ ಮೆಟ್ಟೂರು ಜಲಾಶಯಕ್ಕೆ ಭಾರೀ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತಿದೆ. ಮೆಟ್ಟೂರು ಡ್ಯಾಂಗೆ 59 ಕ್ಯೂಸೆಕ್ ಒಳಹರಿವಿದ್ದು ಡ್ಯಾಂನ ಸುಂದರ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಮನೆಗಳಲ್ಲೆಲ್ಲ ನೀರು ತುಂಬಿಕೊಂಡಿವೆ. ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳೆಲ್ಲ ನೀರಲ್ಲಿ ತೇಲ್ತಾ ಇವೆ. ಸಣ್ಣ ಪುಟ್ಟ ವಸ್ತುಗಳೆಲ್ಲ ಕೊಚ್ಕೊಂಡು ಹೋಗಿ ನೀರು ಪಾಲಾಗಿವೆ. ತಗ್ಗು ಪ್ರದೇಶದ ಮನೆಗಳಲ್ಲಿ ನೀರು ತುಂಬಿದ್ದು ಜನ ಪರದಾಡುವಂತಾಗಿದೆ. ಒಂದು ಕಡೆಯಂತೂ ಮನೆಯೊಳಗೆ ತುಂಬಿದ ಮಳೆ ನೀರಲ್ಲೇ ಮಕ್ಕಳು ಆಟವಾಡುತ್ತಿರುವುದು ಕಂಡು ಬಂದಿದೆ. ಮೂರು 3,000 ಎಕರೆ ಭತ್ತದ ಬೆಳೆ ನಾಶ. ತಮಿಳುನಾಡಲ್ಲಿ ಕಳೆದ ಕೆಲ ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದ ನಗರ ಪ್ರದೇಶಗಳಲ್ಲಿ ಕೋಟ್ಯಾಂತರ ರೂಪಾಯಿ ನಷ್ಟವಾಗಿದ್ರೆ ತಮಿಳುನಾಡಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಆಗಿರೋ ಲಾಸ್ಗೆ ಲೆಕ್ಕವಿಲ್ಲ. ಹೇರಳವಾಗಿ ಭತ್ತವನ್ನ ಬೆಳೆಯೋ ತಮಿಳುನಾಡಿನ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಅಕಾಲಿಕ ಮಳೆಯಿಂದಾಗಿ ಭಾರೀ ನಷ್ಟ ಉಂಟಾಗಿದೆ. ಭಾರೀ ಮಳೆಗೆ ಕಟಾವಿಗೆ ಬಂದಿರೋ ನಾಟಿಯಾಗಿರೋ ಭತ್ತದ ಬೆಳೆಗಳೆಲ್ಲ ನೀರಲ್ಲಿ ಮುಳುಗಿವೆ. ತಮಿಳುನಾಡಿನಾದ್ಯಂತ ಸುಮಾರು 3,000 ಎಕರೆ ಭತ್ತದ ಬೆಳೆ ಹಾನಿಯಾಗಿದೆ ಅಂತ ಅಂದಾಜಿಸಲಾಗಿದೆ. ಮಳೆ ನಿಂತ ಬಳಿಕ ಸುಡಲಿದೆ ಭೂಮಿ. ಹೌದು, ಈ ವರ್ಷ ಸಾಕಪ್ಪ ಅನ್ನುವಷ್ಟರ ಮಟ್ಟಿಗೆ ಮಳೆ ಸುರಿದಿದೆ. ಈ ಮಳೆ ಯಾವಾಗ ನಿಲ್ಲುತ್ತಪ್ಪ ಅಂತ ಜನ ಮಾತಾಡುವಂತಾಗಿದೆ. ಆದರೆ ಮಳೆಯ ನಂತರ ಭಯಂಕರ ಬಿಸಿಲು ತಾಪಮಾನ ಕಾಡಲಿದೆಯಂತೆ. ಯಾಕಂದ್ರೆ ಜಗತ್ತಿನ ತಾಪಮಾನ ದಿನೇ ದಿನೇ ಏರುತ್ತಿದೆ. ಹಿಮಪದರವೂ ಕರಗುತ್ತಿದೆ. ನೀರಿನ ಮಟ್ಟ ಏರುತ್ತಿದೆ. ಬಹುಶಃ ಕಳೆದ 2 ದಶಕಗಳಿಂದ ಈ ಡೈಲಾಗ್ ಕಾಮನ್ ಆಗಿದೆ. ಆದರೆ ಈಗಿನ ಪರಿಸ್ಥಿತಿ ಮಾತ್ರ ಭಯಾನಕವಾಗಿದೆ.
ಯಾಕೆಂದ್ರೆ ಪ್ರಕೃತಿ ವಿಕೋಪಗಳು ಹೆಚ್ಚುತ್ತಿರುವ ಈ ಸಂದರ್ಭದಲ್ಲೇ ಮತ್ತೆ ಕಂಟಕ ಎದುರಾಗುತ್ತಿದೆ. ತಾಪಮಾನ ವರ್ಷದಿಂದ ವರ್ಷಕ್ಕೆ ಏರಿಕೆ ಕಂಡಷ್ಟು ಭೂತಾಯಿ ಆರೋಗ್ಯ ಕೂಡ ಹದಗೆಡುತ್ತಿದೆ. 2020ರಲ್ಲೇ ಜಗತ್ತು ಬೆಚ್ಚಿ ಬೀಳುವ ಅಂಕಿಅಂಶ ರಿವೀಲ್ ಆಗಿತ್ತು. ಮಾನವನ ಇತಿಹಾಸದಲ್ಲೇ 2020ನೇ ವರ್ಷ 3ನೇ ಅತಿ ಹೆಚ್ಚು ತಾಪಮಾನ ತೋರಿದ ವರ್ಷವಾಗಿ ಸ್ಥಾನ ಪಡೆದಿತ್ತು. 2016 ಹಾಗೂ 2019ರ ನಂತರ 2020 ಅತಿ ಹೆಚ್ಚು ತಾಪಮಾನ ಹೊಂದಿರುವ ವರ್ಷವಾಗಿ ಸ್ಥಾನ ಪಡೆದಿದ್ದವು. 2020ರಲ್ಲಿ ಜಗತ್ತಿನ ತಾಪಮಾನ 1.2 ಡಿಗ್ರಿ ಸೆಲ್ಸಿಯಸ್ ಏರಿಕೆಯಾಗಿತ್ತು. ಅದಾಗಿ 2024 ಅದಕ್ಕೂ ಅತಿ ಹೆಚ್ಚಿನ ತಾಪಮಾನವಿದ್ದ ವರ್ಷವಾಗಿ ಗುರುತಿಸಲ್ಪಟ್ಟಿತ್ತು. ಇದೀಗ 2025 ಅವೆಲ್ಲಕ್ಕೂ ಮೀರಿದ ಅತಿ ಹೆಚ್ಚು ತಾಪಮಾನವಿರೋ ವರ್ಷವಾಗಿರಲಿದೆಯಂತೆ ಅನ್ನೋದು ಇಡೀ ಜಗತ್ತನ್ನೇ ಆತಂಕಕ್ಕೆ ದೂಡಿದೆ. 2025ರಲ್ಲಿ ಮಳೆಗಾಲ ಮುಗಿದ ಬಳಿಕ ತಾಪಮಾನ 1.5 ಡಿಗ್ರಿ ತಲುಪಲಿದೆ ಎಂದ್ರೆ ನೀವೇ ಊಹಿಸಿ ಪರಿಸ್ಥಿತಿ ಎಷ್ಟು ಕೈಮೀರಿ ಹೋಗಬೇಡ ಎಂಬುದನ್ನು. ಸುನಾಮಿ, ಭೂಕಂಪ, ಜಲಪ್ರಳಯ, ಏನಿದು ಅಕಾಲಿಕ ಮಳೆಯ ಸೀಕ್ರೆಟ್? ಉತ್ತರ ಭಾರತದಲ್ಲಿ ಮಳೆಯ ಅಬ್ಬರ ನಿಂತಿದ್ರೆ ತಮಿಳುನಾಡು, ಕರ್ನಾಟಕ, ಕೇರಳ, ಪುದುಚೇರಿ ಹೀಗೆ ದಕ್ಷಿಣ ಭಾರತದಾದ್ಯಂತ ರಣರಣ ಮಳೆಯಾಗ್ತಿದೆ. ಈ ವರ್ಷ ಮಳೆ ನಿಲ್ಲೋ ಲಕ್ಷಣವೇ ಕಾಣುತ್ತಿಲ್ಲ. ಯಾಕೆ ಹೀಗೆ ಎಡೆಬಿಡದೆ ಮಳೆ ಸುರಿಯುತ್ತಿದೆ? ಈ ರಣಭಯಂಕರ ಮಳೆಯ ಹಿಂದಿನ ರಹಸ್ಯವೇನು? ಎಷ್ಟೋ ವರ್ಷಗಳ ಹಿಂದೆಯೇ 2025ರ ವೇಳೆಗೆ ಜಗತ್ತು ಅತ್ಯಂತ ತಾಪಮಾನದಲ್ಲಿ ಸುಡಲಾರಂಭಿಸುತ್ತೆ ಅಂತ ಹೇಳಲಾಗುತ್ತಿತ್ತು. ಈ ತಾಪಮಾನ ಏರಿಕೆಯಿಂದ ಸುನಾಮಿ, ಅಕಾಲಿಕ ಮಳೆ, ನೆರೆ ಪ್ರವಾಹ, ಭೂಕಂಪನ, ಜಗತ್ಪ್ರಳಯವೇ ಸಂಭವಿಸುತ್ತೆ ಅಂತ ಹೇಳಲಾಗುತ್ತಿತ್ತು. ಈಗ ಆ 2025 ಬಂದು ಬಿಟ್ಟಿದೆ. 2025ರ ವರ್ಷಾರಂಭದಿಂದಲೇ ಭಯಂಕರ ಪ್ರಕೃತಿ ವಿಕೋಪಗಳು ನಡೆದವು. ಈ ಸಾರಿ ಹಿಮಾಲಯದ ತಪ್ಪಲಿನ ರಾಜ್ಯಗಳಲ್ಲಿ ಹಲವು ಬಾರಿ ಮೇಘಸ್ಫೋಟ, ಹಿಮಪಾತಗಳಾದವು. ಹಾಗಾದ್ರೆ ಜಾಗತಿಕ ತಾಪಮಾನದ ಮಹಾ ಅಪಾಯಗಳು 2025ರಿಂದಲೇ ಬಂದು ಬಿಡುತ್ತಾ? ಜಗತ್ತು ಹಿಂದೆಂದೂ ಕಂಡಿರದಷ್ಟು ಬಿಸಿಲು, ತಾಪಮಾನ ಇನ್ನು ಮುಂದೆ ದಾಖಲಾಗುತ್ತಾ? ಇಡೀ ವಿಶ್ವ ಸುಡು ಸುಡು ಬಿಸಿಲಿನಲ್ಲಿ ಬೆಂದು ಕರಕಲಾಗಿ ಬಿಡುತ್ತಾ? ತಮಿಳುನಾಡಿನ 25% ಕರಾವಳಿ ಇನ್ನು 50 ವರ್ಷಗಳಲ್ಲಿ ಸಂಪೂರ್ಣ ಕಡಲು ಪಾಲಾಗಲಿದೆಯಾ? ರಣಭಯಂಕರ ಪ್ರವಾಹದಿಂದ 2100ರ ಹೊತ್ತಿಗೆ ತಮಿಳುನಾಡಿನಲ್ಲಿ ಪ್ರಳಯವೇ ಸಂಭವಿಸಲಿದೆಯಾ? ಚೆನ್ನೈ, ಕುದ್ದಲೂರು, ನಾಗಪಟ್ಟಿಣಂ ಸೇರಿದಂತೆ ತಮಿಳುನಾಡಿನ ಕರಾವಳಿಯುದ್ದಕ್ಕೂ ಪ್ರವಾಹ ಪ್ರಳಯ ತಾಂಡವವಾಡಲಿದೆಯಾ? ಹಾಗಂತ ಇತ್ತೀಚೆಗಿನ ಅಧ್ಯಯನ ವರದಿಯೊಂದು ಬೆಚ್ಚಿ ಬೀಳಿಸೋ ಸಂಗತಿಗಳನ್ನು ಹೊರಹಾಕಿದೆ. ಈಗ ನಡೀತಿರೋ ನಿರಂತರ ಮಳೆ, ಪದೇ ಪದೇ ಪ್ರವಾಹಗಳು ಅಂತಹ ಪ್ರಳಯದ ಮುನ್ಸೂಚನೆ ಅಂತಲೂ ಹೇಳಲಾಗ್ತಿದೆ. ಇಲ್ಲಿ ಮುಳುಗೋದು ಚೆನ್ನೈ ಮಾತ್ರವಲ್ಲ, ದಕ್ಷಿಣ ಭಾರತದ ಹಲವು ನಗರಗಳು ಅಪಾಯದಲ್ಲಿವೆ ಅಂತ ಈ ವರದಿ ಹೇಳ್ತಿದೆ. ಇನ್ನೊಂದು ದಶಕದಲ್ಲಿ ಭೂಮಿಯ ತಾಪಮಾನ ಅಂದಾಜು ಮಟ್ಟಕ್ಕಿಂತ ಏರಿಕೆಯಾಗಲಿದೆ ಎಂದು ಹವಾಮಾನ ಬದಲಾವಣೆ ಕುರಿತ ವಿಶ್ವಸಂಸ್ಥೆ ವರದಿ ಎಚ್ಚರಿಸಿತ್ತು. ಅದರ ಬೆನ್ನಲ್ಲೇ ಇನ್ನೂ ಒಂದು ಶತಮಾನ ಅಂದ್ರೆ 2100ನೇ ಇಸವಿಯ ಒಳಗಾಗಿ ಮಂಗಳೂರು ಸೇರಿದಂತೆ ಭಾರತದ ಸಮುದ್ರದಂಚಿನ 12 ನಗರಗಳು ಜಲಸಮಾಧಿಯಾಗಲಿವೆ ಎಂಬ ಮತ್ತೊಂದು ಆಘಾತಕಾರಿ ಎಚ್ಚರಿಕೆಯ ಸಂದೇಶ ಬಂದಿದೆ. ವಿಶ್ವಸಂಸ್ಥೆಯ ವರದಿಯನ್ನಾಧರಿಸಿ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಈ ವರದಿ ಬಿಡುಗಡೆ ಮಾಡಿದೆ. ಮಂಗಳೂರು, ಮುಂಬೈ, ಮರ್ಮಗೋವಾ, ಕೊಚ್ಚಿ, ಪಾರಾದೀಪ್, ಖದೀರ್ಪುರ್, ವಿಶಾಖಪಟ್ಟಣಂ, ಚೆನ್ನೈ, ತೂತುಕುಡಿ, ಕಾಂಡ್ಲಾ, ಓಖಾ, ಭಾವನಗರ್ ಅಪಾಯದಲ್ಲಿವೆ. ಜಗತ್ತಿನಾದ್ಯಂತ ಸಮುದ್ರ ಮಟ್ಟದಲ್ಲಾಗುತ್ತಿರುವ ಬದಲಾವಣೆಯನ್ನ ಆಧರಿಸಿ ಈ ವರದಿ ನೀಡಲಾಗಿದೆ. ಈಗಿನ ಟ್ರೆಂಡ್ ಪ್ರಕಾರ ಸಮುದ್ರದ ನೀರು 2 ಅಡಿಯಷ್ಟು ಏರಲಿದೆ. ಶತಮಾನದ ಅಂತ್ಯದೊಳಗೆ ಇದು ಮತ್ತಷ್ಟು ತೀವ್ರಗೊಂಡ್ರೆ 2100ರ ಅಂತ್ಯಕ್ಕೆ 3 ಅಡಿಯಷ್ಟು ಸಮುದ್ರದ ಮಟ್ಟ ಏರಿಕೆಯಾಗಿ ಈ ನಗರಗಳು ಮುಳುಗಲಿವೆ ಎಂದು ತಿಳಿಸಿದೆ.
ವಿಶ್ವಸಂಸ್ಥೆಯ ಈ ಸಮಿತಿಯು 1988ರಿಂದ ಪ್ರತಿ 5ರಿಂದ 7 ವರ್ಷಕ್ಕೊಮ್ಮೆ ತಾಪಮಾನ ಏರಿಕೆ, ಸಮುದ್ರ ಮಟ್ಟ, ಹಸಿರುಮನೆ ಅನಿಲ ಪರಿಣಾಮ, ಮಂಜು ಕರಗುವಿಕೆ ಕುರಿತ ವರದಿ ನೀಡುತ್ತಿದೆ. ವರದಿ ಪ್ರಕಾರ ಏಷ್ಯಾದ ಸುತ್ತಮುತ್ತಲಿನ ಸಮುದ್ರ ಮಟ್ಟವು ಜಾಗತಿಕ ಸರಾಸರಿ ದರಕ್ಕಿಂತ ವೇಗವಾಗಿ ಹೆಚ್ಚುತ್ತಿದೆ. ಈ ಹಿಂದೆ ಸಮುದ್ರ ಮಟ್ಟದಲ್ಲಿ ಇಂಥ ತೀವ್ರ ಬದಲಾವಣೆಗಳು ಪ್ರತಿ 100 ವರ್ಷಕ್ಕೊಮ್ಮೆ ಕಾಣಬಹುದಿತ್ತು. ಆದರೆ ಇನ್ಮುಂದೆ 2050ರ ಒಳಗಾಗಿ ಪ್ರತಿ 6ರಿಂದ 9 ವರ್ಷಕ್ಕೊಮ್ಮೆ ಸಂಭವಿಸಬಹುದು. 2006ರಿಂದ 2018ರವರೆಗೆ ನಡೆಸಿದ ಅಧ್ಯಯನದ ಅಂದಾಜಿನ ಪ್ರಕಾರ ಜಾಗತಿಕ ಸರಾಸರಿ ಸಮುದ್ರ ಮಟ್ಟ ಪ್ರತಿ ವರ್ಷ ಸುಮಾರು 3.7 ಮಿಲಿಮೀಟರ್ನಷ್ಟು ಏರಿಕೆಯಾಗುತ್ತಿದೆ. ನಾಸಾದ ಸಂದೇಶದ ಪ್ರಕಾರ ಕರ್ನಾಟಕದಲ್ಲಿ ಮಂಗಳೂರಷ್ಟೇ ಅಲ್ಲ, ಕರಾವಳಿಗೆ ಹೊಂದಿಕೊಂಡಿರುವ ಉಡುಪಿ ಜಿಲ್ಲೆಯ ಕಡಲತಡಿ, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ, ಕುಮಟಾ, ಗೋಕರ್ಣ, ಕಾರವಾರ ಕಡಲ ತೀರಗಳಿಗೂ ಮುಳುಗಡೆಯ ಅಪಾಯ ಕಾದಿದೆ. ಚೆನ್ನೈನಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ರಣಭಯಂಕರ ಮಳೆಯಾಗ್ತಿದೆ. ಮಾತ್ರವಲ್ಲ, ಇಡೀ ಚೆನ್ನೈ ಮುಳುಗುವಂತೆ ಭಾರೀ ಹಾನಿಯುಂಟಾಗ್ತಿದೆ. ಇವೆಲ್ಲದಕ್ಕೂ ನೈಸರ್ಗಿಕ ಡ್ರೈನೇಜ್ ವ್ಯವಸ್ಥೆ ಸಂಪೂರ್ಣ ಹಾಳಾಗಿರೋದೇ ಕಾರಣ ಅಂತಲೂ ಹೇಳಲಾಗ್ತಿದೆ. ಪ್ರವಾಹ ಕೇವಲ ಮಳೆಯಿಂದಾಗಿ ಮಾತ್ರ ಆಗ್ತಿಲ್ಲ. ಕಳಪೆ ಒಳಚರಂಡಿ ವ್ಯವಸ್ಥೆ, ರಾಜಕಾಲುವೆಗಳ ಒತ್ತುವರಿ, ಹವಾಮಾನ ಬದಲಾವಣೆಯಿಂದ ಆಗಾಗ ಉಂಟಾಗ್ತಿರೋ ವಾಯುಭಾರ ಕುಸಿತ ಇತ್ಯಾದಿಗಳು ಕಾರಣ ಅಂತ ಹೇಳಲಾಗ್ತಿದೆ.